ಕರ್ನೂಲ್ ಬಳಿ ಬಸ್ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸರ್ಕಾರದಿಂದ ಕಂಟ್ರೋಲ್ ರೂಮ್ ಅನ್ನ ತೆರೆಯಲಾಗಿದೆ. ನಂಬರ್ ಕೊಡಲಾಗಿದೆ. ಅದಕ್ಕೆ ಪ್ರಯಾಣಿಕರ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆಯನ್ನ ಕೊಡಲಾಗಿದೆ. ಕರ್ನೂಲ್ ಡಿಸಿ ಕಚೇರಿ ನಂಬರ್ ಅನ್ನ ರಿಲೀಸ್ ಮಾಡಲಾಗಿದೆ. 08518277305. ಬೆಂಗಳೂರಿನವರು ಯಾರಾದರೂ ಅವ್ರ ಕುಟುಂಬದವರು ಅಲ್ಲಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಿಸ್ಸಿಂಗ್ ಆಗಿದ್ರೆ ಆ ನಂಬರನ್ನು ನೋಟ್ ಮಾಡ್ಕೊಳ್ಳಿ. 08518277305. ಇದು ಕರ್ನೂಲ್ ಡಿ ಸಿ ಕಚೇರಿ. ಕರ್ನೂಲ್ ಸರ್ಕಾರಿ ಆಸ್ಪತ್ರೆ 9121101059. ಇದು ಕರ್ನೂಲ್ ಸರ್ಕಾರಿ ಆಸ್ಪತ್ರೆ. ಕರ್ನೂಲ್ ಪೊಲೀಸ್ ಠಾಣೆಯ ನಂಬರ್ 9121101075. ಈ ನಂಬರ್ಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೋದು. ಕರ್ನೂಲ್ ಆಸ್ಪತ್ರೆ ಸಹಾಯ ಕೇಂದ್ರದ ನಂಬರ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. 9494609814. ಇನ್ನೊಂದು ನಂಬರು 9052951010. ಪ್ರಯಾಣಿಕರ ಮಾಹಿತಿಗಾಗಿ ಕಂಟ್ರೋಲ್ ರೂಮನ್ನು ಅಂದರೆ ಆ ನಂಬರ್ಗಳನ್ನು ಕೊಡಲಾಗಿದೆ. ಡಿ ಸಿ ನಂಬರು, ಸರ್ಕಾರಿ ಆಸ್ಪತ್ರೆ ನಂಬರು, ಪೊಲೀಸ್ ಠಾಣೆ ನಂಬರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಯಾರು ಸಾವನ್ನಪ್ಪಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಯಾರು ಕಾಣೆ ಆಗಿದ್ದಾರೆ ಅವ್ರ ಕುಟುಂಬದವ್ರು ಸಂಪರ್ಕ ಮಾಡಲಿಕ್ಕೆ ಯಾವ ರೀತಿಯಾಗಿ ನಂಬರ್ಗಳನ್ನು ರಿಲೀಸ್ ಮಾಡಲಾಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಏನು ಅಪ್ಡೇಟ್ಸ್ ಇದೆ? ಪೃಥ್ವಿ, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಒಟ್ಟು 39 ಜನ ಪ್ರಯಾಣ ಮಾಡ್ತಾ ಇದ್ರು ಬೆಂಗಳೂರಿಂದ ಹೈದರಾಬಾದ್ ಕಡೆಗೆ. ಕರ್ನೂಲ್ ಬಳಿಯ ಏನೊಂದು ಗ್ರಾಮದಲ್ಲಿ, ಯಾಕಂದ್ರೆ NH4 ರಸ್ತೆ ಏನಿದೆ ಅಲ್ಲಿ ಈ ದುರ್ಘಟನೆ ಆಗಿದೆ. ರಸ್ತೆ ಮುಂಭಾಗದಲ್ಲಿ ನಿಮಗೆ ಬೈಕ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹತ್ಕೊಂಡಂತ ಕಿಡಿ, ಬೈಕ್ನಿಂದ ಏನ್ ಡ್ಯಾಶ್ ಹೊಡೆದಾಗ ಹತ್ಕೊಂಡಂತ ಕಿಡಿ ಬಸ್ಗೆ ಆವರಿಸ್ಕೊಂಡಿದೆ. ಸಂಪೂರ್ಣವಾಗಿ ಬಸ್ ಬೆಂಕಿಗೆ ಆಹುತಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಸ್ಥಳೀಯ ಆಡಳಿತ ಈಗ ಕಲೆಕ್ಟರ್ಸ್ ನಂಬರ್ ಇಂದ ಹಿಡಿದು ಪ್ರತಿಯೊಂದು ಗವರ್ಮೆಂಟ್ ಹಾಸ್ಪಿಟಲ್ ನಂಬರ್ನು ಕೂಡ, ಸಹಾಯವಾಣಿಯ ನಂಬರ್ನು ಕೂಡ ಈಗಾಗಲೇ ಕೊಟ್ಟಿದೆ. ಒಟ್ಟು 39 ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇದರಲ್ಲಿ 39 ಜನ ವಯಸ್ಕರಿದ್ರೆ, 2 ಮಕ್ಕಳಿದ್ರು. ಅಂದ್ರೆ ಒಟ್ಟು 41 ಜನ ಪ್ರಯಾಣ ಮಾಡ್ತಾ ಇದ್ರು. ಇದರಲ್ಲಿ 19 ಜನರು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನುಳಿದಂತವ್ರು ಏನಿದ್ದಾರೆ ಅಂದ್ರೆ 20 ಜನ ಅವರು ಮೃತರಾಗಿದ್ದಾರೆ, ಸ್ಥಳದಲ್ಲೇ ಮೃತರಾಗಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇನ್ ಡ್ರೈವರ್ ಏನಿದ್ದಾರೆ ಮತ್ತು ಇನ್ನೊಬ್ಬ ಅಸಿಸ್ಟೆಂಟ್ ಏನಿದ್ದಾರೆ, ಇಬ್ಬರನ್ನು ಕೂಡ ಅವರು ಎಸ್ಕೇಪ್ ಆದ್ರು. ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆ ಬಸ್ನ ಡೀಸೆಲ್ ಟ್ಯಾಂಕರ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ಅನ್ನುವಂತ ಮಾಹಿತಿನೂ ಕೂಡ ಈಗಷ್ಟೇ DIG ಅವರು ಕೊಡ್ತಾ ಇದ್ದಾರೆ. ಒಟ್ಟು ಈಗಾಗಲೇ 11 ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ. ಇದರಲ್ಲಿ 4 ಐಡೆಂಟಿಫೈ ಮಾಡಿದ್ದಾರೆ. ಯಾವ್ಯಾವು ಅಂತ ನೋಡೋದಾದ್ರೆ, ನೆಲ್ಲೂರು ಜಿಲ್ಲೆ, ಆಂಧ್ರದ ನೆಲ್ಲೂರು ಜಿಲ್ಲೆಯ ಗೊಲ್ಲವರಹಳ್ಳಿ ಸೇರಿದ ಕುಟುಂಬದವರು. ಮೃತರು ಗೊಲ್ಲ ರಮೇಶ್ ಅಂತ ಹೇಳಿ 35 ವಯಸ್ಸು, ಅನುಷಾ 30, ಮಾನಿಶ್ ಅಂತ ಹೇಳಿ 12, ಮಾನ್ವಿತಾ ಅಂತ ಹೇಳಿ ಮಗು 10. ಈ 4 ಜನ ಐಡೆಂಟಿಫೈ ಮಾಡಿದ್ದಾರೆ. ಇನ್ನೂ 11 ಏನ್ ಬಾಡಿಗಳನ್ನ ತೆಗೆದಿದ್ದಾರೆ, ಅವುಗಳನ್ನ ಐಡೆಂಟಿಫೈ ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಬಹಳ ಅತಿ ದೊಡ್ಡದಾದಂತ ದುರಂತ ಇದು. ಎಲ್ಲರೂ ಕೂಡ ನಿದ್ರೆಗೆ ಜಾರಿಕೊಂಡಿದ್ರೆ, ಯಾಕಂದ್ರೆ 2:25 ಸುಮಾರು ಇಂದು ನಸುಕಿನ ವೇಳೆ ನಡೆದಂತ ಈ ದುರ್ಘಟನೆ ಏನಿದೆ, ಎಲ್ಲರೂ ಕೂಡ ನಿದ್ರೆಯಲ್ಲಿದ್ರು. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ 20 ಜನ ಚಿರನಿದ್ರೆಗೆ ಈಗ ಜಾರಿದ್ದಾರೆ. ಆಗಿರುವಂತದ್ದು ಇಲ್ಲಿ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾ ಅಥವಾ ಏನಂತ ಹೇಳಿ ಪ್ರಾಥಮಿಕ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗ್ಬೇಕಾಗಿದೆ. ಆದ್ರೆ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಸಾಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ಕೂಡ ಶೋಚನೀಯ. ಎಲ್ಲರೂ ಕೂಡ ಮೂಲ ಹೈದರಾಬಾದ್ ಅಂತೇಳಿ, ಅಂದ್ರೆ ಆಂಧ್ರದ ಮೂಲದವರು ಅಂತ ಹೇಳಲಾಗ್ತದೆ. ಆದ್ರೆ ಬೆಂಗಳೂರಿನಲ್ಲಿ ಇವರು ಬಹುತೇಕ ಒಂದು 60% ಪ್ರಯಾಣಿಕರೆಲ್ಲರೂ ಕೂಡ ಬೆಂಗಳೂರಿನ ಮಾರತಹಳ್ಳಿ ಇರ್ಬೋದು ಅಥವಾ ಹೆಬ್ಬಾಳ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಈ ಕಡೆಗೆಲ್ಲ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ರು. IT ಎಂಪ್ಲಾಯೀಸ್ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಐಡೆಂಟಿಫೈ ಮಾಡ್ಲಿಕ್ಕೆ ಪ್ರಯತ್ನಗಳೆಲ್ಲವೂ ಕೂಡ ಸ್ಥಳೀಯ ಜಿಲ್ಲಾಡಳಿತ ಮಾಡ್ತಾ ಇದೆ. ಪೃಥ್ವಿ, ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸು ಆ ಥರ ಇದ್ದಂಥವ್ರೆ ಅಂತ ಕಾಣಿಸುತ್ತೆ. ದೀಪಾವಳಿ ಹಬ್ಬಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದವ್ರೇನೋ. ಪೃಥ್ವಿ, ಅದೇ ರೀತಿಯಾದಂತ ಏನು ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿಂದ ಎಲ್ಲ ಹೈದರಾಬಾದಿಗೆ ಹೋಗ್ತಾ ಇದ್ದಾರೋ. ಮೂಲ ಇದರ ಕಚೇರಿ ಏನಿದೆ, ಇನ್ನು ಈ ಟ್ರಾವೆಲ್ ಕಚೇರಿ ಏನಿದೆ ಅಲ್ಲ, ವಿ ಕಾವೇರಿ ಅಂತೇಳಿ, ಇದು ಮೂಲ ಕಚೇರಿ ಇರೋದು ಹೈದರಾಬಾದ್ ಅಲ್ಲಿ. ಇಲ್ಲಿ ಒಂದು ಸಬ್ ಬ್ರಾಂಚ್ ಇರೋದು
ಬಟ್ ಎಲ್ಲ ಪಿಕಪ್ ಪಾಯಿಂಟ್ಗಳೆಲ್ಲ ಕೂಡ ಇದ್ದಿದ್ದು ಮಾರತಹಳ್ಳಿ ಭಾಗದಲ್ಲೇ. ನಿಮಗೆ ಮಹದೇವಪುರ ವಲಯ ಏನಿದೆ ಆ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಬೆಂಗಳೂರಿಂದ ಹೈದರಾಬಾದ್ ಕಡೆಗೆ ಹೊರಟಿದ್ರು. ಓಕೆ, ಮಾತನಾಡ್ತೀನಿ ಶರಣು ಹಂಪಿ. ನಮ್ಮ ಜೊತೆ ಈಗ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್, ಘೋರ ದುರಂತ ಅದ್ ನೋಡ್ತಾ ಇದ್ರೆ ಗೊತ್ತಾಯ್ತು ಏನ್ ನನಗೆ. ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಹಿತಿ ಸಿಗ್ತಾ ಇದೆ ಸರ್? ಆಮೇಲೆ ನಮ್ಮ ಕಮಿಷನರ್ಗೆ ಹೇಳಿ ಎಲ್ಲ ಡೀಟೇಲ್ಸ್ ತರಿಸ್ಕೊಂಡೆ. ಹ್ಮ್ ಹ್ಮ್ ಇದು ತೆಲಂಗಾಣದಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಆಗಿತ್ತು. ಓಕೆ. ಆಮೇಲೆ ಒಂದು 3-4 ವರ್ಷಕ್ಕೆ ಮುಂಚೆ ಇದನ್ನ ಒರಿಸ್ಸಾದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದು ಆಲ್ ಇಂಡಿಯಾ ಪರ್ಮಿಟ್ ವೆಹಿಕಲ್, ಸ್ಯಾನಿಯಾ ಗಾಡಿ. ಇದು ಇವರು ಆಲ್ ಇಂಡಿಯಾ ಪರ್ಮಿಟ್ ಅಂದ್ರೆ ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ತಾರೆ. ಆಮೇಲೆ ಎಲ್ಲಿ ಇವರು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಅಲ್ಲಿ FC ಕೂಡ ಅಲ್ಲೇ ಮಾಡ್ಕೋಬೇಕು ನಮ್ಮ ಇದು ಈ ಕಾನೂನು ಪ್ರಕಾರ. ಈಗ ಒರಿಸ್ಸಾದಲ್ಲಿರೋದ್ರಿಂದ ಅಲ್ಲೇ FC ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ನಾನು ನಿಮ್ಗೆ ಜ್ಞಾಪಕ ಇರ್ಬೇಕು, ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಇಲ್ಲಿ ಹೈದರಾಬಾದ್ಗೆ ನಮ್ಮ ಕರ್ನಾಟಕದೊಂದು ಜಬಾರ್ ಟ್ರಾವೆಲ್ಸ್ ಹೋಗುವಾಗ ಇದೇ ತರ ಬೆಂಕಿಯಾಗಿ 4 ಜನ ತೀರೋಗ್ಬಿಟ್ರು. ಕಾರಣ ಏನು ಅಂತ ಕೇಳಿದಾಗ ಸಿಂಗಲ್ ಡೋರ್ ಇರ್ತಿತ್ತು ಅವಾಗ, ಇನ್ಕ್ಲೂಡಿಂಗ್ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಅಲ್ಲೂ ಕೂಡ ಸಿಂಗಲ್ ಡೋರೇ ಇರ್ತಾ ಇದ್ದಿತ್ತು. ಅವಾಗ್ಲೇ ಚೇಂಜಸ್ ತಂದಿದ್ ನೀವು? ಆವಾಗ ನಾನು ಏನ್ ಮಾಡಿದೆ, ಸುಮಾರು ಒಂದು 50,000 ಬಸ್ಗೆ, ನಮ್ಮ 25,000 ಬಸ್ಸು ಪ್ಲಸ್ ಪ್ರೈವೇಟ್ ಒಂದು 25,000 ಬಸ್ಗೆ ಡಬಲ್ ಡೋರ್ ಮಾಡಿಸ್ದೆ. ಈ ಡಬಲ್ ಡೋರು CCTV ಅದೆಲ್ಲ ಅದೇ ಟೈಮಲ್ಲಿ ಅಲ್ವಾ ಸರ್? ಹೌದು, ಆಗ್ಲೇ CCTV ಡಬಲ್ ಡೋರ್ಸ್ ಎಲ್ಲ ನಾನೇ ಮಾಡ್ತಿದ್ದಾಗ. ಆದ್ರೆ ಇವತ್ತು ಈ ಘಟನೆ ಕರ್ನೂಲಲ್ಲಿ ಆಗಿದೆ, ಆಂಧ್ರ ಪ್ರದೇಶದ್ದು. ನಾನು ನಮ್ಮ ಕಮಿಷನರ್ಗೆ ಹೇಳಿ ಬಾಗೇಪಲ್ಲಿ ಹತ್ರ ಆಗುತ್ತಲ್ಲ, ಅಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳನ್ನ ತಕ್ಷಣ ಹೋಗಿ ಅಂತ ಬೆಳಿಗ್ಗೆನೆ ಕಳಿಸಿದೀನಿ. ನಮ್ಮ ರಾಜ್ಯದಲ್ಲಿ ಆಗಿಲ್ಲ, ಆದ್ರೂ ಕೂಡ ಏನು ನಮ್ಮ ರಾಜ್ಯದ ಇವ್ರು ಯಾರು ಜನ ಸ್ವಲ್ಪ ಯಾವ ಕಾರಣಕ್ಕಾಯ್ತು ತಿಳ್ಕೊಳ್ಳಿ ಅಂತೇಳಿ ನಮ್ಮ ಅಧಿಕಾರಿ ನಮ್ಮ ಕಮಿಷನರ್ಗೆ ಹೇಳಿ ಆಗ್ಲೇ ಹೋಗ್ತಾ ಇದ್ದಾರೆ. ಏನೋ ಇನ್ಫಾರ್ಮೇಶನ್ ಬಂದ್ರೆ ನಾನು ಕೊಡ್ತೀನಿ. ಎಷ್ಟು ಜನ ಸಾವನ್ನಪ್ಪಿದ್ರು, ಬೆಂಗಳೂರಿನವ್ರು ಎಷ್ಟು ಜನ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಅದೆಲ್ಲ ಇಲ್ಲ, ಅದ್ರ ಮಾಹಿತಿ ಎಲ್ಲ ನಾನು ಬಂದ ತಕ್ಷಣ ನಿಮ್ಗೆ ಹೇಳ್ತೀನಿ. ಓಕೆ ಓಕೆ. ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ನಮ್ಮ ಕಂಟ್ರೋಲ್ ಬರೋದಿಲ್ಲ. ಆಮೇಲೆ ಬಸ್ದು ಏನು ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ, ಅಂದ್ರೆ ನೀವು ಹೇಳೋ ಪ್ರಕಾರ, ಯಾಕಂದ್ರೆ FC ಎಲ್ಲ ಆಗಿತ್ತು ಅನ್ನೋಂಥದ್ದು ನೋಡ್ತಾ ಎಲ್ಲ ಇದೆ. ಹೌದು, ಆ ಡೀಟೇಲ್ಸ್ ಎಲ್ಲ ಕಳಿಸಿದೀನಿ ನೋಡಿ, ಬೆಳಿಗ್ಗೆನೆ ಕಳಿಸ್ದೆ. ಸರ್, ಹೇಗಾಗಿದ್ದು ಅನ್ನುವಂಥದ್ರಾದ್ರೂ ಮಾಹಿತಿ ಸಿಗ್ತಾ ಸರ್ ಈ ಆಕ್ಸಿಡೆಂಟ್, ಈ ಬೆಂಕಿ ನಾನು ಒಂದ್ ಸ್ವಲ್ಪ ಹೊತ್ತಲ್ಲಿ ತಿಳ್ಕೊಂಡು ಹೇಳ್ತೀನಿ. ಓಕೆ. ನಮ್ಮ ರಾಜ್ಯದಲ್ಲಿ ಆಗಿದ್ರೆ ತಕ್ಷಣ ಗೊತ್ತಾಗೋದು ನನಗೆ. ಇದಾಗಿರೋದು ಕರ್ನೂಲ್ ಆಗಿರೋದ್ರಿಂದ ನಾನು ತಿಳ್ಕೊಂಡು ಹೇಳ್ತೀನಿ. ಓಕೆ ಓಕೆ, ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು. ಈ ಹಿಂದೆನೂ ಕೂಡ ಅವರೇ ಹೇಳ್ತಾ ಇದ್ರು, ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಬಸ್ಸು ಇದೇ ರೀತಿಯಾಗಿ ಅಪಘಾತ ಆಗಿತ್ತು. ಆ ಟೈಮ್ನಲ್ಲೇ ನೆನಪಿದೆ ಅದು ಇನ್ನೂ ಕೂಡ, ಯಾಕೆಂದರೆ ಡಬಲ್ ಎಕ್ಸಿಟ್ ಡೋರ್ಗಳಾಗಿರ್ಬೋದು, CCTVಗಳನ್ನು ಅಳವಡಿಸುವಂಥದ್ದಾಗಿರ್ಬೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಕಂಪಲ್ಸರಿ ಇರಲೇಬೇಕು ಅನ್ನುವಂಥ ರೂಲ್ಸ್ ಮಾಡಿದ್ದಾಗಿರ್ಬೋದು, ಸಾಕಷ್ಟು ಬದಲಾವಣೆ ಎಲ್ಲ ತಂದಿದ್ದೆ ಆ ಟೈಮ್ನಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ರಾಮಲಿಂಗಾರೆಡ್ಡಿ ಅವರು. ಬಸ್ನಲ್ಲಿ ಟೋಟಲಿ 39 ಜನ ಇದ್ದಿದ್ದು, ಪ್ರಯಾಣಿಕರು 39 ಜನ, 2 ಡ್ರೈವರು ಮತ್ತು ಒಬ್ಬ ಕ್ಲೀನರ್ನ ಲೆಕ್ಕ ಹಾಕ್ಕೊಂಡ್ರೆ ಟೋಟಲಿ 42 ಮೆಂಬರ್ಸು. ಬಸ್ನಲ್ಲಿ 39 ಮಂದಿ ವಯಸ್ಕರು, 2 ಮಕ್ಕಳು ಪ್ರಯಾಣವನ್ನು ಮಾಡ್ತಾ ಇದ್ರು. ಪಾರಾದ 19 ಮಂದಿಯನ್ನು ಗುರುತಿಸಲಾಗಿದೆ. 19 ಮಂದಿ ಇನ್ನೇನು ಹೊರಗಡೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಯಾರು ಅನ್ನೋಂಥದ್ದು ಗೊತ್ತಾಗಿದೆ. ಆದರೆ ಸಾವನ್ನಪ್ಪಿದವ್ರು ಯಾರು, ಎಷ್ಟು ವಯಸ್ಸು, ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ಗಳು ಬರಬೇಕಾಗಿದೆ. ಮುಖ್ಯ ಚಾಲಕ ಕಾಣೆಯಾಗಿದ್ದು, ಇನ್ನೊಬ್ಬ ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ. ಬಸ್ನ ಡೀಸೆಲ್ ಟ್ಯಾಂಕಿಗೆ ಯಾವುದೇ ಹಾನಿಯಾಗಿಲ್ಲ. ಹಾಗಾದರೆ ಅಲ್ಲಿ ಇಂಜಿನ್ ಹೊತ್ಕೊಂಡು ಉಳಿದಿದೆ. ಬಸ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ದುರಂತ ಸಂಭವಿಸಿರೋದು. ಬೈಕ್ ಗುದ್ದು ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಬೈಕ್ ಸವಾರನ ಹೆಸರು ಶಂಕರ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಆತ ಕೂಡ ಸಾವನ್ನಪ್ಪಿದ್ದಾನೆ. ಎಷ್ಟು ರಭಸವಾಗಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆಯೋ ಏನೋ ಊಹಿಸ್ಕೊಳ್ಬೋದು. ಯಾಕೆಂದರೆ ಹೈವೇ ಬೇರೆ ಅಲ್ವಾ, ಯಾವುದೋ ಒಳಗಡೆ ಹಳ್ಳಿ ರೋಡ್ ಅಲ್ಲ, ಅದು ಹೈವೇ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಸ್ಪೀಡಲ್ಲೇ ಇರ್ತವೆ. ಇಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ದುರಂತ ಅದು. ಕರ್ನೂಲಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. 20ಕ್ಕೂ ಅಧಿಕ ಜನ ಸಜೀವ ದಹನ ಆಗಿರುವಂಥದ್ದು. 2 ಚಾಲಕರ ಪೈಕಿ ಮೇನ್ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ. ಇನ್ನೊಬ್ಬ ಚಾಲಕರನ್ನು ವಶಕ್ಕೆ ಪಡೆಯಲಾಗಿದೆ. ಕರ್ನೂಲ್ ಬಸ್ ದುರಂತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಸಾಂತ್ವನವನ್ನು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. ಕರ್ನೂಲ್ ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ
ರಾಷ್ಟ್ರಪತಿಗಳು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ PMO ಆಫೀಸ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸಂತಾಪವನ್ನು ಸೂಚಿಸಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಒಂದು ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ.